ಇನ್ನು ನನ್ನ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರು. ಮದ್ದಾನೆಯ ಬಲವುಳ್ಳ ಬಲರಾಮದೇವರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವು ನನ್ನ ವಶವಾಯಿತು. ಮುಂದಿನ ಮಹಾಯುದ್ಧದಲ್ಲಿ ಆ ತೃತೀಯ ಪಾಂಡವನ ಒಡಲನ್ನು ಸೀಳಲು ಈ ನನ್ನ ಗದೆಯಿಂದ ಈ ನನ್ನ ಎರಡು ಮುಕ್ಕಿನ ಬಾಹುಗಳು ಹಿರಿ 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 ಹೆಜ್ಜೆ ಕುಣಿಯುತ್ತಿವೆ. ಹಸ್ತಿನಾವತಿಯ ಅಖಂಡ ಸಾಮ್ರಾಜ್ಯ ನನ್ನ ವಶವಾಗಬೇಕು. ನವರತ್ನ ಖಚಿತವಾದ ರಾಜಸಿಂಹಾಸನ ನನ್ನ ಅಧೀನದಲ್ಲಿರಬೇಕು ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೂಡಿದ ಮಣಿಕಿರೀಟ ನನ್ನ ಮಸ್ತಕದಲ್ಲಿರಬೇಕು, ಸದಾ ನನ್ನ ಮಸ್ತಕದಲ್ಲಿರಬೇಕು. ಒಂದು ವೇಳೆ ಯಾರಾದರೂ ಇದಕ್ಕೆ ಅಡ್ಡಿ ಬಂದಲ್ಲಿ ಈ ಕ್ಷಣದಂತ ಬಂದ ಕೌರವೇಶ್ವರನ ಕ್ರೋಧಾಗ್ನಿಗೆ ಸಿಕ್ಕಿ ಸುಟ್ಟು ಭಸ್ಮವಾಗಿ ಬಿಡುವರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗೆ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರಿಗೆ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಯಾದವ ಸೈನ್ಯ ಧ್ವಂಸ ಮಾಡಿ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡಿದ ನಿಂದ ಪಾಂಡವ ಸೈನ್ಯ. ಇದು ಕುರುಕ್ಷೇತ್ರ, ಇದು ಧರ್ಮಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಆತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಆತ ಭೀಷ್ಮ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವ ಸಮರ ವೀರರು. ಇದು ಕುರುಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿಬಿಡು ನನ್ನ ತಮ್ಮನು, ಆರ್ತನ ಶಿರ ಹಾರಿಸುವ ವೀರಕರ್ಣನು. ಭೀಮನನ್ನು ಸೀಳಿಬಿಡು ನನ್ನ ತಮ್ಮನು, ಆರ್ತನ ಶಿರ ಹಾರಿಸುವ ವೀರಕರ್ಣನು. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಕುರು ಪಾಂಡವರಿ ಸಮರ ಕ್ಷೇತ್ರ.